ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ನ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ನಮಗೆ ಎರಡು ಫಾರ್ಮ್ಸ್ ಬರುತ್ತೆ, ಒಂದು ನಾರ್ಮಲ್ ಫಾರ್ಮ್, ಇನ್ನೊಂದು ಎಕಲಾನ್ ಫಾರ್ಮ್. ಸೊ ಇವಾಗ ನಾರ್ಮಲ್ ಫಾರ್ಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಕಲಾನ್ ಫಾರ್ಮ್ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಪೂರ್ತಿ ಮ್ಯಾಟ್ರಿಕ್ಸಸ್ ಗಳ ಲಿಂಕ್ ಅನ್ನು ಕೂಡ ನಾನು ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಫುಲ್ ಅಸೆಸ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಈಗ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ನಾರ್ಮಲ್ ಫಾರ್ಮ್ ಅಲ್ಲಿ ಹೇಗೆ ಬರೆಯೋದು ನೋಡಿ, ಸಿಂಪಲ್. ನನಗೆ ಕೊಟ್ಟಿರುವಂತ ಯಾವುದೇ ಮ್ಯಾಟ್ರಿಕ್ಸ್ ಆಗಿರಲಿ, ಹೇಗೆ ಕೊಟ್ಟಿರ್ತಾರೆ, ಈಗ 3x3 ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ 3x3 ಕೊಟ್ಟಿದ್ರೆ ನನಗೆ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 1 ಬರಬೇಕು, ನೆಕ್ಸ್ಟ್ ಇನ್ನ ಉಳಿದಿರುವಂತ ಎಲಿಮೆಂಟ್ಸ್ ಎಲ್ಲ ಏನಾಗಿರ್ಬೇಕು, 0. ಅಂದ್ರೆ ಒಂದು ಎಲಿಮೆಂಟ್ ಕಾಣ್ತಿದ್ದೀರಾ ಡಯಾಗ್ನಲ್ ಆಗಿ, ಆ ಡಯಾಗ್ನಲ್ ಎಲಿಮೆಂಟ್ ಏನಾಗಿರ್ಬೇಕು, 1 ಆಗಿರ್ಬೇಕು. ಅದರ ರೋ ಮತ್ತೆ ಕಾಲಮ್ 0 ಆಗಿರ್ಬೇಕು. ಇದನ್ನು ತಗೊಂಡ್ರೆ ಅದರ ರೋ ಮತ್ತೆ ಕಾಲಮ್ 0 ಆಗಿರ್ಬೇಕು. ಇದು ಡಯಾಗ್ನಲ್ ಎಲಿಮೆಂಟ್ ಅಂತ ತಗೊಂಡ್ರೆ ಅದರ ರೋ ಮತ್ತೆ ಕಾಲಮ್ 0 ಆಗಿರ್ಬೇಕು. ಸೊ ಆ ರೀತಿ ಮಾಡ್ತಾ ಹೋದ್ರೆ ನಮಗೆ ನಾರ್ಮಲ್ ಫಾರ್ಮ್ ಅಲ್ಲಿ ಮಾಡಬಹುದು. ಸೊ ಕ್ವಶನ್ ಏನ್ ಕೊಟ್ಟಿದ್ದಾರೆ, ರೆಡ್ಯೂಸ್ ದ ಫಾಲೋಯಿಂಗ್ ಮ್ಯಾಟ್ರಿಕ್ಸ್ ಟು ನಾರ್ಮಲ್ ಫಾರ್ಮ್. ನಾರ್ಮಲ್ ಫಾರ್ಮಿಂಗ್ ಮಾಡ್ಬಿಟ್ಟು ರ್ಯಾಂಕ್ ನ ಕಂಡುಹಿಡಿಯೋದು. ರ್ಯಾಂಕ್ ನ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ ನೋಡಿ, ಡಯಾಗ್ನಲ್ ಅಲ್ಲಿ ಎಷ್ಟು ನಂಬರ್ ಆಫ್ ಒನ್ಸ್ ಇರುತ್ತೆ ಅದರ ಅಷ್ಟು ನಂಬರ್ ಆಫ್ ರ್ಯಾಂಕ್. ಸೊ ಇವಾಗ ರ್ಯಾಂಕ್ ಎಷ್ಟು ಈ ಮ್ಯಾಟ್ರಿಕ್ಸ್, ರ್ಯಾಂಕ್ ಇಸ್ ಈಕ್ವಲ್ ಟು 3. ಅದೇ ಏನಾದ್ರೂ ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ, 1 1 0 0 0 0 0 0 0. ಸೊ ಇವಾಗಲೂ 3x3 ಮ್ಯಾಟ್ರಿಕ್ಸ್ ಇದೆ, ಆದ್ರೆ ಎಷ್ಟು ನಂಬರ್ ಆಫ್ 1 ಇದೆ, 2. ಸೊ ರ್ಯಾಂಕ್ ಏನಾಗುತ್ತೆ, ರ್ಯಾಂಕ್ ಇಸ್ ಈಕ್ವಲ್ ಟು 2. ಸೊ ಈ ರೀತಿ ಡಯಾಗ್ನಲ್ ಅಲ್ಲಿ ಎಷ್ಟು ನಂಬರ್ ಆಫ್ ಒನ್ಸ್ ಇರುತ್ತೆ, ಸೊ ರ್ಯಾಂಕ್ ಕೂಡ ಅಷ್ಟೇ ಈಕ್ವಲ್ ಆಗಿರುತ್ತೆ. ಸೊ ಇವಾಗ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ ಅಲ್ಲಿ ನೋಡ್ತಾ ಹೋದ್ರೆ ನಾವೇನ್ ಮಾಡ್ಬೇಕು, ಈ ಒಂದು ಎಲಿಮೆಂಟ್ ನ 1 ಅಂತ ತಗೊಂಡ್ಬಿಟ್ಟು ನಾವೇನ್ ಮಾಡ್ಬೇಕು, ಅದ್ರ ಕೆಳಗಡೆ ರೋ ಕೂಡ 0 ಆಗ್ಬೇಕು, ಕಾಲಮ್ ಕೂಡ 0 ಆಗ್ಬೇಕು. ಸೊ ಆ ರೀತಿ ಮಾಡ್ತಾ ಹೋಗ್ಬೋದು. ಸೊ ಇವಾಗ ನಾವು ಈಗ ಇಲ್ಲಿ 1 ಇದೆ ಆಲ್ರೆಡಿ. ಸೊ ಏನ್ ಮಾಡ್ಬೋದು, ಇವೆರಡನ್ನ ಚೇಂಜ್ ಮಾಡ್ಬೋದು, ರೋಗಳನ್ನ ಇಂಟರ್ಚೇಂಜ್ ಮಾಡ್ಬೋದು. ಸೊ ಏನ್ ಮಾಡ್ತೀನಿ, R2 ಮತ್ತೆ R1 ಅನ್ನ ಎಕ್ಸ್ಚೇಂಜ್ ಮಾಡ್ತೀನಿ. ಸೊ ಇದು ಮೇಲೆ ಹೋಗುತ್ತೆ, ಇದು ಕೆಳಗಡೆ ಹೋಗುತ್ತೆ. ಸೊ ಇವಾಗ A is equal to, ಸಿಂಪಲ್ ಮಾಡೋದಕ್ಕೆ ಈ ತರ ಮಾಡ್ತೀವಿ, 1 -1 -2 -4. ಇದಷ್ಟು ಮೇಲೆ ಹೋಯ್ತು, ಇದು ಫುಲ್ ಕೆಳಗೆ ಬರುತ್ತೆ. 2 3 -1 -1. ನೀವು ನೋಡಿದಿರೋದು ಹಾಗೆ 3 1 3 -2 6 3 0 -7. ಸೊ ಇವಾಗ ಏನಾಯ್ತು, ನಮ್ಮ ಡಯಾಗ್ನಲ್ ಅಲ್ಲಿ ಫಸ್ಟ್ ಎಲಿಮೆಂಟ್ 1 ಆಯ್ತು. ಇವಾಗ ನನ್ನ ಕೆಲಸ ಏನು, ಇಲ್ಲಿ ಇರುವಂತ ಎಲ್ಲಾ ಎಲಿಮೆಂಟ್ ಗಳನ್ನು 0 ಮಾಡಬೇಕು. ಫಸ್ಟ್ ಕಾಲಮ್ ಅಲ್ಲಿ ಇರೋದನ್ನ ಮಾಡೋಣ, ಆಮೇಲೆ ರೋಗ್ ಹೋಗೋಣ. ಈಗ ಇಲ್ಲಿ ಕೆಳಗಡೆ ಇರೋದನ್ನ 0 ಮಾಡಬೇಕು ಅಂದ್ರೆ ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಈಗ ಹೇಗ್ ಬರಿಬೇಕು, ನಾನು ಯಾವ್ದನ್ನ ರೆಫರೆನ್ಸ್ ಆಗ್ತವೆ, ಮೊದಲನೇದನ್ನ ರೆಫರೆನ್ಸ್ ಆಗ್ತವೆ, ಯಾವ್ದ್ರದ್ದು ವ್ಯಾಲ್ಯೂ 1 ಇದೆ ಆ ರೋನ ರೆಫರೆನ್ಸ್ ಆಗ್ತವೆ. ಸೊ ಇದು ಯಾವ್ದು, ಮೊದಲನೇ ರೋ R1. ಯಾವ್ದನ್ನ ಚೇಂಜ್ ಮಾಡ್ಬೇಕು, ಇವಾಗ ಫಸ್ಟ್ R2 ನ ಚೇಂಜ್ ಮಾಡ್ಬೇಕು, ರೋ 2. ಸೊ ರೋ 2 ರೆಫರೆನ್ಸ್ ಯಾವುದು, ರೋ 1. ನೆಕ್ಸ್ಟ್ ರೋ 3 ಕೂಡ ಚೇಂಜ್ ಮಾಡ್ಬೇಕು, ರೋ 3 ರೆಫರೆನ್ಸ್ ಯಾವುದು, ರೋ 1. ನೆಕ್ಸ್ಟ್ ರೋ 4 ಕೂಡ ಚೇಂಜ್ ಮಾಡ್ಬೇಕು, ರೋ 4 ರೆಫರೆನ್ಸ್ ಯಾವುದು, ರೋ 1. ಈಗ ನೋಡಿ, ಇಲ್ಲಿ ಏನ್ ವ್ಯಾಲ್ಯೂ ಇದೆ, ರೋಗಳ ವ್ಯಾಲ್ಯೂ ಅದರ ಉಲ್ಟಾ ಬರೀ. ಈಗ R2 ವ್ಯಾಲ್ಯೂ ಏನಿದೆ, +2 ಇದೆ, -2 ಅಂತ ಬರೀರಿ. ಇಲ್ಲಿ +3 ಇದೆ, -3 ಅಂತ ಬರೀರಿ. ಇಲ್ಲಿ +6 ಇದೆ, -6 ಅಂತ ಬರೀರಿ. ಸೊ ಆರಾಮಾಗಿ ಸಾಲ್ವ್ ಆಗಿ 0ಗಳ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಈಗ ಅಪ್ಲೈ ಮಾಡ್ತಾ ಬನ್ನಿ. ಮೊದಲನೇದು A. ಸೊ ನಾನು ಯಾವ್ದಕ್ಕೆ ಅಪ್ಲೈ ಮಾಡ್ತಿಲ್ಲ, ಮೊದಲನೇ ರೋಗ ಅಪ್ಲೈ ಮಾಡ್ತಿಲ್ಲ, R2 R3 R4 ಅಲ್ವಾ. ಸೊ ಮೊದಲನೇ ರೋ ಹಾಗೆ ಬರುತ್ತೆ, 1 -1 -2 -4. ಸೊ ಈಗ ಇದಕ್ಕಿಂತ ಕೆಳಗಡೆ ವ್ಯಾಲ್ಯೂ ಎಲ್ಲ 0 ಆಗ್ಬೇಕು ಅಂತ ಅಲ್ಲ ಇದನ್ನ ಮಾಡಿರೋದು. ಸೊ 0 0 0 ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ 0 ಬರುತ್ತೆ. ಈಗ ಅಪ್ಲೈ ಮಾಡ್ತಾ ಬನ್ನಿ. ಮೊದಲನೇದು R2 -2 R1, R2 -2 R1. R2 ವ್ಯಾಲ್ಯೂ ಏನು, 3 -2 ಇಂಟು R1 ವ್ಯಾಲ್ಯೂ ಏನು, -1. ಸೊ 3 ಮೈನಸ್ ಇಂಟು ಮೈನಸ್ ಏನು, +2. ಸೊ ಟೋಟಲ್ ವ್ಯಾಲ್ಯೂ ಎಷ್ಟು ಆಗುತ್ತೆ, 5. ನೆಕ್ಸ್ಟ್ R2 ವ್ಯಾಲ್ಯೂ ಏನು, -1. R1 ವ್ಯಾಲ್ಯೂ ಏನು, -2. R2 ವ್ಯಾಲ್ಯೂ ಇಸ್ -1, R1 ವ್ಯಾಲ್ಯೂ ಇಸ್ -2. ಸೊ ಇವಾಗ ಏನಾಗುತ್ತೆ, -1 ಮೈನಸ್ ಇಂಟು ಮೈನಸ್ ಪ್ಲಸ್ 2 2s are 4. 4 minus 1 is 3. Next, R2 value is -1, R1 value is -4.
-1 -4 -1 minus into minus plus 4 2s are 8 8 minus 1 7 ನೆಕ್ಸ್ಟ್ ಇವಾಗ R2 ಆಯ್ತು ಇವಾಗ R3 ರೋ 3 ನ ಕನ್ಸಿಡರ್ ಮಾಡೋಣ ರೋ 3 ಫಾರ್ಮುಲಾ ಏನು R3 3R1 ಈಗ ರೋ 3 ಮತ್ತೆ ರೋ 1 ಇಂತರ ಬೇರೆ ಇಟ್ಕೊಳ್ಳಿ ಆರಾಮಾಗುತ್ತೆ 1 3 into R1 ವ್ಯಾಲ್ಯೂ ಏನು -1 ಸೊ ವ್ಯಾಲ್ಯೂ ಏನಾಗುತ್ತೆ 1 minus into minus plus 3 1s are 3 so 3 plus 1 is 4 next 3 ಮತ್ತೆ -2 R3 value is 3 R1 value is -2 so value ಏನಾಗುತ್ತೆ 3 minus into minus plus 3 2s are 6 6 plus 3 is 9 next -2 ಮತ್ತೆ -4 R3 value -2 -3 into R1 value is -4 -2 minus into minus plus 4 3s are 12 12 minus 2 is 10 next ಇವಾಗ R3 ಆಯ್ತು R4 R4 ದ ಈಕ್ವೇಷನ್ R4 6R1 ಸೊ ಈಗ R4 ವ್ಯಾಲ್ಯೂ ಏನು 3 ಮತ್ತೆ -1 ಇದು ಆಲ್ರೆಡಿ 0 ಆಗಿದೆ ಸೊ 3 ಮತ್ತೆ -1 ಅನ್ನು ಕನ್ಸಿಡರ್ ಮಾಡೋಣ 3 6 into -1 3 minus into minus plus 6 6 plus 3 9 next 0 ಮತ್ತೆ -2 R4 value 0 minus 6 into R1 value is -2 minus into minus plus 6 2s are 12 next -7 ಮತ್ತೆ -4 so R4 value is -4 R4 value is -7 sorry -7 minus 6 into R1 value is -4 so -7 minus into minus plus 6 4s are 24 24 minus 7 ಎಷ್ಟಾಗುತ್ತೆ 17 ಈಗ ಏನಾಯ್ತು ನಮ್ಮ ಮೊದಲನೇ ಡಯಾಗೋನಲ್ ಎಲಿಮೆಂಟ್ 1 ಇದೆಯಲ್ಲ ಸೊ ಅದರ ರೋ ಅಷ್ಟು ಕೂಡ 0 ಆಯ್ತು ಅದರ ಕಾಲಮ್ ಅದರ ಮುಂದೆ ಇರುವಂತ ಕಾಲಮ್ ಕೂಡ 0 ಮಾಡಬೇಕು ಸೊ ಇವಾಗ ಅದ್ರ ಮುಂದೆ ಇರೋ ಕಾಲಮ್ ನ 0 ಮಾಡಬೇಕೇನೋ ಅಂದ್ರೆ ಹೇಗ್ ಮಾಡೋದು ಅಂತಂದ್ರೆ ನೋಡಿ ಸೇಮ್ ಇದೇ ರೀತಿ ಕಾನ್ಸೆಪ್ಟ್ ಸೊ ಯಾವ್ದನ್ನ ಚೆಕ್ ಮಾಡಬೇಕು ಕಾಲಮ್ 2 ಕಾಲಮ್ 3 ಕಾಲಮ್ 4 ನ ಕಾಲಮ್ 2 ಕಾಲಮ್ 3 ಕಾಲಮ್ 4 ನ ಚೇಂಜ್ ಮಾಡಬೇಕು ಯಾವ್ದ್ರ ರೆಫರೆನ್ಸ್ ತಗೋಬೇಕು ಅದೇ 1 ಎಲ್ಲಿದೆ ಅದೇ ಸೊ ಕಾಲಮ್ 1 ರೆಫರೆನ್ಸ್ C1 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 ಈಗ ನೋಡಿ ಅದರ ವ್ಯಾಲ್ಯೂ ಏನಿದೆ ಅದರ ಉಲ್ಟಾ ಬರಬೇಕು -1 ಇದ್ರೆ +1 ನೆಕ್ಸ್ಟ್ -2 ಇದೆ +2 -4 ಇದೆ +4 ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ a is equal to 1 ಅದರ ರೋಗಳೆಲ್ಲದನ್ನು ಕೂಡ ಹಿಂದಿನ ಸ್ಟೆಪ್ ಅಲ್ಲಿ 0 ಮಾಡಿದ್ವಿ ಸೊ ಇದನ್ನ ಅಪ್ಲೈ ಮಾಡಿದ್ರೆ ಅದರ ಕಾಲಮ್ಗಳು ಕೂಡ ಏನಾಗುತ್ತೆ 0 ಆಗುತ್ತೆ ಸೊ ಇನ್ನು ಉಳಿದಿರೋದನ್ನ ಮಾಡ್ತಾ ಹೋಗೋಣ ಸೊ ಇವಾಗ C2 plus 1 into C1 ಅಂತಂದ್ರೆ C2 plus C1 ಅದನ್ನ ಅಪ್ಲೈ ಮಾಡಿ ಸೊ C2 plus C1 ಕಾಲಮ್ 2 ವ್ಯಾಲ್ಯೂ ಏನು ಮೈನಸ್ ಇದು ಆಯ್ತು ಆಲ್ರೆಡಿ ಸೊ 0 ಆಗಿದೆ ಈಗ ಇದಕ್ಕೆ 5 plus 0 C2 is 5 plus C1 is 0 so 5 plus 0 is 5 next 4 plus 0 is 4 9 plus 0 is 9 ಈಗ ನೆಕ್ಸ್ಟ್ C3 plus 2 C1 ಸೊ ಇದನ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ C3 ವ್ಯಾಲ್ಯೂ ಏನಾಗಿದೆ ಇದು 0 ಆಯ್ತು ಫಸ್ಟ್ನೇದು ಇದು 3 ಮೈನಸ್ ಈಗ 3 ಇದು ವ್ಯಾಲ್ಯೂ ಏನು 0 ಸೊ 3 plus 2 into 0 2 into 0 ಏನಾಗುತ್ತೆ 0 ನೇ ಆಗುತ್ತೆ ಸೊ 3 ವ್ಯಾಲ್ಯೂ ಎಷ್ಟಾಯಿತು 3 ನೆಕ್ಸ್ಟ್ ಇಲ್ಲಿ 9 ಇದೆ ಇಲ್ಲಿ 0 ಇದೆ 0 into 2 ಏನಿದ್ರು 0 ನೇ ಆಗುತ್ತೆ ಸೊ 9 ಅಂದ್ರೆ 9 ನೇ ಆಗುತ್ತೆ ನೆಕ್ಸ್ಟ್ 12 ಇದೆ 0 ಇದೆ ಸೊ 12 ಇದು ಕೂಡ ನೆಕ್ಸ್ಟ್ ಮೂರನೇದು C4 plus 4C1 C4 ವ್ಯಾಲ್ಯೂ ಮೊದಲನೇದು 0 ಆಗಿದೆ ನೆಕ್ಸ್ಟ್ 7 ಮತ್ತೆ ಇದು 0 7 plus 4 into 0 ಸೊ ಕಾಲಮ್ 1 ನ ವ್ಯಾಲ್ಯೂಗಳು ಇಲ್ಲಿ ಉಳಿದವೆಲ್ಲ 0 ಆಗಿರೋದ್ರಿಂದ ಇಲ್ಲಿ ಏನಿದೆ ಅದೇ ವ್ಯಾಲ್ಯೂ ಉಳ್ಕೊಳ್ಳುತ್ತೆ ಸೊ 7 10 17 7 10 17 ಯಾಕೆ ಇನ್ ಪ್ಲಸ್ 4 into C1 ಅಲ್ವಾ ಸೊ C1 ವ್ಯಾಲ್ಯೂ ಎಲ್ಲ 0 ಆಗಿದ್ರೆ ಏನು ಆಡ್ ಮಾಡಿದ್ರೆ ಏನಿದೆ ಮುಂದೆ
ಅದೇ ವ್ಯಾಲ್ಯೂ C4 ವ್ಯಾಲ್ಯೂಗೆ ಉಳಿಯುತ್ತೆ. ಸೊ C4 ವ್ಯಾಲ್ಯೂನೇ ಬರ್ದಿದ್ದೀನಿ. ಈಗ ಮೊದಲನೇದಾಯ್ತು. ಎರಡನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು? ಇದು. ಈಗ ಬರ್ಬೇಕಲ್ವಾ? ಸೊ ಈ 5 ನ ನಾನು ಏನ್ ಮಾಡ್ಬೇಕು? 1 ಮಾಡ್ಬೇಕು. ಸೊ ಏನ್ ಮಾಡ್ತೀನಿ? ಇದು ಯಾವ್ದಿದು? ಕಾಲಮ್ 2. ಸೊ ಕಾಲಮ್ 2 ಅಥವಾ ರೋ 2 ಅಂತಾನೆ ಕನ್ಸಿಡರ್ ಮಾಡಿ. ನೀವು ಯಾವ್ದಾದ್ರು ಕನ್ಸಿಡರ್ ಮಾಡ್ಬೋದು. ಸೊ ಫಸ್ಟ್ ನಾವೇನ್ ಮಾಡಿದ್ವಿ? ಇಲ್ಲಿ ರೋ ಮಾಡಿದ್ವಿ ಅಲ್ವಾ? ಸೊ ಇಲ್ಲೂ ಕೂಡ ರೋ ಮಾಡೋಣ. ಸೊ ರೋ 2 ಡಿವೈಡೆಡ್ ಬೈ 5. ರೋ 2 ಡಿವೈಡೆಡ್ ಬೈ 5. ಸೊ ಇವಾಗ ಮ್ಯಾಟ್ರಿಕ್ಸ್ ಏನಾಗುತ್ತೆ? A is equal to, ನಾನು ಅಪ್ಲೈ ಮಾಡ್ತಾ ಇರೋದು ಎರಡನೇ ರೋಗೆ. ಸೊ ಮೊದಲನೇ ರೋ ಸೇಮ್ ಇರುತ್ತೆ, ಮೂರನೇ ರೋ ಸೇಮ್ ಇರುತ್ತೆ, ನಾಲ್ಕನೇ ರೋ ಕೂಡ ಸೇಮ್ ಇರುತ್ತೆ, ಮತ್ತೆ ಎರಡನೇ ರೋ ಚೇಂಜ್ ಆಗುತ್ತೆ. ಸೊ 0 ಡಿವೈಡೆಡ್ ಬೈ 5 ಅಂತಂದ್ರೆ 0, 5 by 5 ಅಂದ್ರೆ 1. ನೆಕ್ಸ್ಟ್ 3. ಸೊ R2 ವ್ಯಾಲ್ಯೂ ಏನು? 3. ಸೊ 3 ಡಿವೈಡೆಡ್ ಬೈ 5, 3 by 5. ನೆಕ್ಸ್ಟ್ 7 ಡಿವೈಡೆಡ್ ಬೈ 5. ಸೊ ಇವಾಗ ಏನ್ ಮಾಡಬೇಕು? ಇದರ ಕೆಳಗಡೆ ಇರುವಂತ ರೋಗಳನ್ನ 0 ಮಾಡಬೇಕು, ಅದರ ಮುಂದೆ ಇರುವಂತ ಕಾಲಮ್ಗಳನ್ನ 0 ಮಾಡಬೇಕು. ಫಸ್ಟ್ ಈ ರೋನ 0 ಮಾಡೋದಕ್ಕೆ ನೋಡೋಣ. ಸೊ ರೋನ 0 ಮಾಡೋದಕ್ಕೆ ಯಾವ್ಯಾವ್ದನ್ನ ಚೇಂಜ್ ಮಾಡಬೇಕು? ರೋ 3 ಮತ್ತೆ ರೋ 4. ರೋ 3 ಮತ್ತೆ ರೋ 4 ನ ಚೇಂಜ್ ಮಾಡಬೇಕು. ರೆಫರೆನ್ಸ್ ಯಾವುದು? ಆಗ್ತಾನೆ ಬಂದಿರುವಂತ ಡಯಾಗ್ನಲ್ ಎಲಿಮೆಂಟ್. ಸೊ ಇದ್ರ ಕೆಳಗಡೆ ಅಲ್ವಾ ಚೇಂಜ್ ಮಾಡ್ಬೇಕಾಗುತ್ತೆ? ಇದ್ರ ಕೆಳಗಡೆ, ಇದ್ರ ಮುಂದೆ. ಸೊ ಅದನ್ನ ರೆಫರೆನ್ಸ್ ಆಗ್ತಬೇಕು. ಇದು ಕಾಲಮ್ ಯಾವುದು? R2. ಸೊ R2 ನ ರೆಫರೆನ್ಸ್ ಆಗಿ ತಗೊಂಡಿದ್ವಿ. ವ್ಯಾಲ್ಯೂ ಏನಿರೋದು? 4. ಏನ್ ಮಾಡಬೇಕು? ಅದು ಉಲ್ಟಾ, -4. ಇಲ್ಲಿ 9 ಇದೆ, -9. ಯಾಕೆ? ಅವುಗಳ ವ್ಯಾಲ್ಯೂ ಅಲ್ವಾ ನೀನು 0 ಮಾಡ್ಬೇಕಾಗಿರೋದು. ಸೊ ಅದಕ್ಕೋಸ್ಕರ ಈಗ ಮೊದಲನೇದು ಅಪ್ಲೈ ಮಾಡಿ. R3 - 4 R2 ನ ಅಪ್ಲೈ ಮಾಡಿದ್ರೆ ಮ್ಯಾಟ್ರಿಕ್ಸ್ ಏನಾಗುತ್ತೆ? ಯಾವ್ದಕ್ಕೆ ಅಪ್ಲೈ ಮಾಡ್ತಿರೋದು? ರೋ 3 ಮತ್ತೆ ರೋ 4 ಅಲ್ವಾ? ಸೊ ಮೊದಲನೇ ರೋ ಎರಡನೇ ರೋ ಸೇಮ್ ಇರುತ್ತೆ. ಸೊ 1 0 0 0. ನೆಕ್ಸ್ಟ್ 0 1 3 by 5 7 by 5. ನೆಕ್ಸ್ಟ್ ಇಲ್ಲಿರುವಂತ ವ್ಯಾಲ್ಯೂ 0 ಇರುತ್ತೆ. ನೀವೇನೇ ಮಾಡಿದ್ರು ಕೂಡ 0 ಆಗಿರುತ್ತೆ. ಸೊ ಇಷ್ಟುದ ವ್ಯಾಲ್ಯೂ ಮಾತ್ರ ಫೈಂಡ್ ಮಾಡಬೇಕು. ಸೊ 4 ಮತ್ತೆ 9 ನ ನಾನು 0 ಮಾಡಬೇಕು ಅಂತ ಅಲ್ವಾ ಈ ಈಕ್ವೇಶನ್ ನ ಬರ್ದಿದ್ದು. ಸೊ ಇವುಗಳ ವ್ಯಾಲ್ಯೂ ಕೂಡ 0 ಆಗುತ್ತೆ. ಈ 4 ಮಾತ್ರ ಫೈಂಡ್ ಮಾಡಿ. ಸೊ 9 R3 ವ್ಯಾಲ್ಯೂ ಏನು? 9 -4 ಇಂಟು R2 ವ್ಯಾಲ್ಯೂ ಏನು? ಅದರ ಮೇಲೆ ಇರುವಂತ R2 ವ್ಯಾಲ್ಯೂ 3 by 5. ಸೊ ಇವಾಗ ಏನಾಗುತ್ತೆ? 9 - 4 3 is 12 divided by 5. ಸೊ LCM 5 ತಗೊಂಡ್ರೆ ಏನಾಗುತ್ತೆ? 9 5 45 - 12. ಸೊ ಎಷ್ಟಾಯ್ತು? 45 - 12 is 33 divided by 5. ಕರೆಕ್ಟಾ? ಸೊ 33 divided by 5. ನೆಕ್ಸ್ಟ್ 10 ಮತ್ತೆ 7 by 5. ಸೊ R3 ವ್ಯಾಲ್ಯೂ ಏನು? 10. R2 ವ್ಯಾಲ್ಯೂ ಏನು? 7 by 5. ಸೊ 10 7 4s are 28 divided by 5. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ? LCM 5 ಅಂತ ಕನ್ಸಿಡರ್ ಮಾಡಿದ್ರೆ 5 times 50 minus 28. ಸೊ ವ್ಯಾಲ್ಯೂ ಏನಾಗುತ್ತೆ? 22 divided by 5. 22 divided by 5. ನೆಕ್ಸ್ಟ್ R4 ದ ಈಕ್ವೇಶನ್ಸ್ ನ ತಗೊಳ್ಳೋಣ. R4 minus 9R2. R4 minus 9R2. R4 ವ್ಯಾಲ್ಯೂ ಏನು? 9. R2 ವ್ಯಾಲ್ಯೂ ಏನು? 1. ಸೊ ಇದು ಆಲ್ರೆಡಿ ಆಗಿದೆ, ಯಾಕಂದ್ರೆ ಇರೋ ಆಲ್ರೆಡಿ 0 ಅಂತ ಬರ್ದಿದ್ದೀವಿ. ನೆಕ್ಸ್ಟ್ 12 ಮತ್ತೆ 3 by 5. 12 minus 9 into 3 by 5. ವ್ಯಾಲ್ಯೂ ಏನಾಗುತ್ತೆ? 12 minus 9 3s are 27 divided by 5. LCM ಕಾಮನ್ ತಗೊಂಡ್ರೆ 12 5s are 60 minus 27. ಸೊ ವ್ಯಾಲ್ಯೂ ಏನಾಗುತ್ತೆ? 33 divided by 5. 33 divided by 5. ನೆಕ್ಸ್ಟ್ 17 ಮತ್ತೆ 7 by 5 ನ ತಗೋಬೇಕು. 17 R4 ವ್ಯಾಲ್ಯೂ. ನೆಕ್ಸ್ಟ್ R2 ವ್ಯಾಲ್ಯೂ ಏನಾಗುತ್ತೆ? 7 by 5. ಸೊ ಇವಾಗ 17 9 7s are 63. ಸೊ ನೆಕ್ಸ್ಟ್ 17 5s are 17 5s are 85 minus 63 divided by 5. 85 minus 63 ಎಷ್ಟಾಗುತ್ತೆ? 22 divided by 5. ಸೊ ಈಗ ರೋ 0 ಆಯ್ತು. ಇದರ ಮುಂದೆ ಇರುವಂತ ಕಾಲಮ್ ಅನ್ನ ಇವೆರಡರ ವ್ಯಾಲ್ಯೂನ ನಾನು 0 ಮಾಡಬೇಕು. ಸೊ ಈಕ್ವೇಶನ್ಸ್ ಏನಾಗುತ್ತೆ? ನಾನು ಯಾವುದನ್ನ ಚೇಂಜ್ ಮಾಡಬೇಕಾಗಿರೋದು? ಕಾಲಮ್ 3 ಮತ್ತೆ ಕಾಲಮ್ 4 ನ ರೆಫರೆನ್ಸ್ ಯಾವುದು? ಕಾಲಮ್ 2. ನೋಡಿ ರೆಫರೆನ್ಸ್ ಇದ್ರ ಮುಂದೆ ಇರೋದಲ್ಲ. ಸೊ ಕಾಲಮ್ 2 ನ
ರೆಫರೆನ್ಸ್ ಆಗಿ ತಗೊಂತೀವಿ. ಈ ವ್ಯಾಲ್ಯೂ ಏನಿದೆ ಅದರ ಉಲ್ಟಾ ವ್ಯಾಲ್ಯೂ ಬರೀರಿ, -3/5 -7/5. ಸೊ ವ್ಯಾಲ್ಯೂ ಏನಾಗುತ್ತೆ ನೋಡ್ತಾ ಹೋಗೋಣ. ಸೊ ಎ ಈಸ್ ಈಕ್ವಲ್ ಟು ನಾವು ಅಪ್ಲೈ ಮಾಡ್ತಿರೋದು ಕಾಲಮ್ 3 ಮತ್ತೆ ಕಾಲಮ್ 4ಗೆ. ಸೊ ಒಂದನೇದು ಮತ್ತೆ ಎರಡನೇ ಕಾಲಮ್ ಸೇಮ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ 0 ಇರೋದ್ರಿಂದ ಮೊದಲನೇ ರೋ ಅಲ್ಲಿ 0 ಇದ್ರೆ ಅದನ್ನ ಡೈರೆಕ್ಟ್ ಆಗಿ ಬರೆದ್ಬಿಡಿ, ಅದೇನು ಚೇಂಜ್ ಆಗಲ್ಲ. ನೆಕ್ಸ್ಟ್ ಇವೆರಡು ವ್ಯಾಲ್ಯೂ 0 ಆಗಬೇಕು ಅಂತ ಅಲ್ವಾ ಈ ಈಕ್ವೇಶನ್ ಬರೆದಿದ್ದು, ಸೊ ಅದನ್ನು ಕೂಡ 0 ಅಂತ ಬರೀರಿ. ಇವಾಗ ಈ 4 ಮಾತ್ರ ಕಂಡುಹಿಡಿತಾ ಹೋಗ್ಬೇಕು. ಇವಾಗ ಮೊದಲನೇದೇನು C3 - 3/5 C2. C3 ವ್ಯಾಲ್ಯೂ ಏನು, ಕಾಲಮ್ 3 ವ್ಯಾಲ್ಯೂ 33 /5. ಸೊ ಇದನ್ನ ಚೇಂಜ್ ಮಾಡಬೇಕಿತ್ತು, -3/5 ಇಂಟು ಕಾಲಮ್ 2. ಕಾಲಮ್ 2 ವ್ಯಾಲ್ಯೂ ಏನಪ್ಪ 0. ಸೊ ಏನೇ ಮೈನಸ್ ಮಾಡಿದ್ರು ಕೂಡ 0ನೇ ಬರುತ್ತೆ. ಸೊ 33 /5. ಸೊ ವ್ಯಾಲ್ಯೂ ಎಷ್ಟಾಯ್ತು, 33 /5. ನೆಕ್ಸ್ಟ್ R4 ಅಲ್ಲ C4 ನೆಕ್ಸ್ಟ್. ಸೊ ಇದ್ರದ್ದು ಕಂಡುಹಿಡಿಯೋಣಲ್ವಾ, ಇನ್ನೊಂದು ಕಂಡುಹಿಡಿಯೋದು 33 /5. ಸೊ ಇದು ಕೂಡ 0 ಆಗಿರೋದ್ರಿಂದ ಏನಾಗುತ್ತೆ, ಇದು ಕೂಡ 33 /5 ಆಗಿ ಉಳಿಯುತ್ತೆ. ನೆಕ್ಸ್ಟ್ ಈಗ C4 - 7/5 C2 ಮಾಡಬೇಕಲ್ವಾ. ಸೊ ಕಾಲಮ್ 2 ವ್ಯಾಲ್ಯೂಗಳನ್ನ ನೋಡಿ, ಕಾಲಮ್ 2 ವ್ಯಾಲ್ಯೂ 0 0. ಸೊ 0 0 ಇದ್ರೆ ಇದಕ್ಕೆ ಏನೇ ಮಾಡಿದ್ರು ಕೂಡ 0ನ ಮಲ್ಟಿಪ್ಲೈ ಮಾಡುತ್ತಲ್ಲ. ಸೊ C4 ವ್ಯಾಲ್ಯೂನೇ ಬರೀಬೇಕು. ಸೊ C4 ವ್ಯಾಲ್ಯೂ ಏನು 22/5 22/5. ಈಗ ಡಯಾಗ್ನಲ್ ಎಲಿಮೆಂಟ್ಸ್ ನ ನೋಡ್ತಾ ಬನ್ನಿ. ಈ ವ್ಯಾಲ್ಯೂನ ನಾನೇನ್ ಮಾಡಬೇಕು, 1 ಮಾಡಬೇಕು. ಏನ್ ಮಾಡ್ಬೇಕು 1. ಸೊ ಏನ್ ಮಾಡ್ತೀನಿ, ಇದು ಯಾವ ರೋ ಫಸ್ಟ್ ಕಂಡುಹಿಡಿಯೋದಲ್ವಾ. ಸೊ ರೋ 3 /33 /5. ಸೊ ಇವಾಗ ಏನಾಗುತ್ತೆ, ಎ ಇಸ್ ಈಕ್ವಲ್ ಟು ಯಾವ್ದಕ್ಕೆ ಅಪ್ಲೈ ಮಾಡ್ತಿರೋದು, 3ನೇ ರೋಗೆ ಅಪ್ಲೈ ಮಾಡ್ತಿರೋದು. ಸೊ ಇನ್ನು ಉಳಿದಿರೋದೆಲ್ಲ ಸೇಮ್ ಇರುತ್ತೆ. ಮೊದಲನೇ ರೋ ಸೇಮ್, ಎರಡನೇ ರೋ ಸೇಮ್, 4ನೇ ರೋ ಸೇಮ್. ಸೊ ಇವಾಗ ಚೇಂಜ್ ಆಗೋದು ಯಾವುದು, 3ನೇ ರೋ ಮಾತ್ರ. ಸೊ 0 ಇದ್ರೆ ಅದೊಂದು 0 ಅಂತ ಡೈರೆಕ್ಟ್ ಆಗಿ ಬರೀರಿ. ಈ ವ್ಯಾಲ್ಯೂ 1 ಮಾಡೋದಕ್ಕೋಸ್ಕರ ಇದನ್ನ ಡಿವೈಡ್ ಮಾಡಿದ್ದು. ಸೊ 1. ನೆಕ್ಸ್ಟ್ ಇದು ಪಕ್ಕದ ಏನಾಗುತ್ತೆ ನೋಡಿ, 22 /5 ಹೋಲ್ ಡಿವೈಡೆಡ್ ಬೈ 33 /5. ಸೊ ಇದು ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ, ಇದು ಇದಕ್ಕೆ ಮಲ್ಟಿಪ್ಲೈ ಮಾಡುತ್ತೆ. 22 × 5 ಡಿವೈಡೆಡ್ ಬೈ 33 × 5. 5 5 ಕ್ಯಾನ್ಸಲ್. ಸೊ 22 / 33. 11 2s are 22, 11 3s are 33. ಸೊ ವ್ಯಾಲ್ಯೂ ಏನಾಗುತ್ತೆ 2/3. ಈಗ ಏನ್ ಮಾಡಬೇಕು, ಈ 1 ಅಪ್ಲೈ 1 ತಗೊಂಡ್ರಲ್ಲ ಡಯಾಗ್ನಲ್ ಎಲಿಮೆಂಟ್, ಅದರ ಕೆಳಗಡೆ ಅಂದ್ರೆ ರೋನ 0 ಮಾಡಬೇಕು, ಕಾಲಮ್ ನ 0 ಮಾಡಬೇಕು. ಈಗ ಇದನ್ನ 0 ಮಾಡಬೇಕು ಅಂದ್ರೆ ಯಾವ್ದಿದು ರೋ ಫಸ್ಟ್ R4. ಸೊ R4 ಮತ್ತೆ ರೆಫರೆನ್ಸ್ ಯಾವ್ದು ತಗೋಬೇಕು, R3. ಯಾಕೆ ಅದ್ರ ಕೆಳಗಡೆ ಇರೋದಲ್ವಾ. ಸೊ R3 ನ ರೆಫರೆನ್ಸ್ ತಗೊಂಡ್ರೆ R4 ವ್ಯಾಲ್ಯೂ ಕೂಡ ಚೇಂಜ್ ಮಾಡಬೇಕು. ಸೊ ಒಂದೇ ಒಂದಿರೋದು, ಇದನ್ನ ಚೇಂಜ್ ಮಾಡಬೇಕಾಗಿರೋದು. ಸೊ R4 ವ್ಯಾಲ್ಯೂ ಏನು 33/5 ಅಂದ್ರೆ ಅದು ಉಲ್ಟಾ -33/5 ನ ಬರಿಬೇಕು. ಸೊ ಎ ಇಸ್ ಈಕ್ವಲ್ ಟು ಯಾವ್ದಕ್ಕೆ ಅಪ್ಲೈ ಮಾಡ್ತಿರೋದು, ರೋ 4ಗೆ. ಸೊ ಇನ್ನ ರೋ 1 ರೋ 2 ರೋ 3 ಅದರ ವ್ಯಾಲ್ಯೂಗಳು ಸೇಮ್ ಉಳಿತವೆ. 1 0 0 0 0 1 0 0 0 0 1 2/3. ನೆಕ್ಸ್ಟ್ ಇದು 0 ಇದ್ರೆ 0 ಅಂತಾನೆ ಬರಬೇಕು. ಇದನ್ನ 0 ಮಾಡೋದಕ್ಕೋಸ್ಕರ ನಾನು ಈ ಫಾರ್ಮುಲಾನ ಅಪ್ಲೈ ಮಾಡಿದ್ದು. ಸೊ ಇದರ ವ್ಯಾಲ್ಯೂ 0 ಅಂತೆ. ಈಗ ಒಂದ್ರದ್ದು ವ್ಯಾಲ್ಯೂ ಮಾತ್ರ ಕಂಡುಹಿಡಿಯಬೇಕು. R4 ವ್ಯಾಲ್ಯೂ ಏನು, ರೋ 4 22/5 22 /5 -33/5 ಇಂಟು R3 ವ್ಯಾಲ್ಯೂ. ಸೊ R3 ವ್ಯಾಲ್ಯೂ ಏನು, ಅದರ ಮೇಲ್ಗಡೆ ಇರುವಂತ R3 ವ್ಯಾಲ್ಯೂ 2/3. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ 22 /5 -3 1s are 3 3 11s are 33. 11 into 22. So 11 into 2 is 22 /5. 22/5 minus 22/5 0. ಸೊ ಇವಾಗ ಏನು, ನಾನು ಇದನ್ನ ರೋನ 0 ಮಾಡಿದೆ, ಅದ್ರ ಮುಂದ್ಗಡೆ ಇರೋ ಕಾಲಮ್ 0 ಮಾಡಿಬಿಟ್ರೆ ನನ್ ಮುಗಿದ. ಯಾಕೆ ಈ ವ್ಯಾಲ್ಯೂ 0 ಬಂತು, ಏನ್ ಮಾಡಿದ್ರು ಆಗಲ್ಲ. ಸೊ ಇವಾಗ ಲಾಸ್ಟ್ ಒಂದೇ ಒಂದು ಆಪರೇಷನ್ಸ್ ಉಳಿದಿದೆ. ಈಗ ರೋ ಟ್ರಾನ್ಸ್ಫಾರ್ಮೇಶನ್ ಆಯ್ತು, ಒಂದು ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಇದೆ. ಸೊ ಎ ವ್ಯಾಲ್ಯೂ ಏನಾಗುತ್ತೆ, ಸೊ ಇದನ್ನ ಏನ್ ಮಾಡ್ಬೇಕು 0 ಮಾಡ್ಬೇಕಲ್ವಾ. ಸೊ 0 ಮಾಡ್ಬೇಕು ಅಂತಂದ್ರೆ ಅದು ಯಾವ ರೋ ಇರೋದು, ಯಾವ ಕಾಲಮ್ ಇರೋದು.
ಸೊ ಇವಾಗ ಇದ್ರದ್ದು ರೋನ 0 ಮಾಡಾಯ್ತು, ಅದರ ಕಾಲಮ್ ನ 0 ಮಾಡ್ಬೇಕು. ಎಷ್ಟನೇ ಕಾಲಮ್ ಇದು? 1 2 3 4 4ನೇ ಕಾಲಮ್. ಸೊ C4 ರೆಫರೆನ್ಸ್ ಯಾವ್ದು ತಗೋಬೇಕು? C3. ಸೊ ಇದ್ರದಲ್ವಾ, ಸೊ ಇದ್ರ ಮುಂದೆ ಇರೋದು ಕಾಲಮ್ 3 ಅಲ್ಲಿರುವಂತ 1. ಸೊ ವ್ಯಾಲ್ಯೂ ಏನಿರೋದು 2/3, ಅಂದ್ರೆ ಅದು ಉಲ್ಟಾ -2/3 ಅಂತ ಬರೋದಾಯ್ತು. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ? A is equal to ಯಾವ್ದಕ್ಕಪ್ಪ ಅಪ್ಲೈ ಮಾಡ್ತಿರೋದು? R4 ಅಪ್ಲೈ ಮಾಡ್ತಾ ಇದೆಯಾ ಅಂದ್ರೆ ರೋ 4, ರೋ 1 ರೋ 2 ರೋ 3 ಸೇಮ್ ಇರುತ್ತೆ. 1 0 0 0 1 0 0 0 1 0 0 0. ಈಗ R4 ಅಪ್ಲೈ ಮಾಡ್ತಾ ಇದೆಯಾ, ಆದ್ರೆ 0 ಇರೋ ಎಲಿಮೆಂಟ್ಸ್ ಗಳು ಏನು ಚೇಂಜಸ್ ಆಗಲ್ಲ, 0ನೇ ಉಳಿಯುತ್ತೆ. ಸೊ ಇದನ್ನ 0 ಮಾಡ್ಬೇಕಂತ ಈ ಫಾರ್ಮುಲಾನ ಅಪ್ಲೈ ಮಾಡಿದೆ. ಸೊ ಸಾರಿ, ಇದನ್ನ 0 ಮಾಡ್ಬೇಕು ಅಂತ ಈ ಫಾರ್ಮುಲಾನ ಅಪ್ಲೈ ಮಾಡಿದೆ, ವ್ಯಾಲ್ಯೂ ಏನಾಯ್ತು? 0. ಇವಾಗ ನೋಡಿ, ಡಯಾಗ್ನಲ್ ಎಲಿಮೆಂಟ್ಸ್ 1 ಇದೆ, ಇದು 0 ಇದ್ರೂ ಪರವಾಗಿಲ್ಲ, ಏನಾಗಲ್ಲ. 1 ಇರಬೇಕು ಅಥವಾ 0 ಅಲ್ಲಿ ಏನಾದ್ರೂ ಇರಬೇಕು. ಈಗ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಎಷ್ಟು ನಂಬರ್ ಆಫ್ ಒನ್ಸ್ ಇರ್ತವೆ ಅಷ್ಟು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದೆ. ಎಲ್ಲಿ? ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ 1 2 3. ಸೊ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಏನಾಗುತ್ತೆ? ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು 3. ಸೊ ಇವಾಗ ನಾರ್ಮಲ್ ಫಾರ್ಮ್ ಅಲ್ಲಿ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ನ ಹೇಗೆ ಕಂಡುಹಿಡಿಯೋದು ಅಂತ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಕಲಾನ್ ಫಾರ್ಮಲ್ ಹೇಗೆ ಅಂತ ನೋಡ್ತಾ ಹೋಗೋಣ. ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಗೆ ಇನ್ನೂ ಕೂಡ ವಿಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.